इधर हाथ हाँ ಚನ್ನಗಿರಿ ಜಾಮಿಯಾ ಮಸೀದಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಡವರ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಚನ್ನಗಿರಿಯ ಜನಪ್ರಿಯ ಶಾಸಕರಾದ ಶಿವಗಂಗಾ ಬಸವರಾಜರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜಾಮಿಯಾ ಮಸೀದಿಯ ಎಲ್ಲಾ ಕಮಿಟಿಯ ಸದಸ್ಯರು ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಸೈಯದ್ ತನ್ವೀರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಚನ್ನಗಿರಿ. ಒಂದು ರಂಜಾನ್ ಹಬ್ಬದ ಒಂದು ಪವಿತ್ರ ಮಾಸದ ಈ ಒಂದು ಶುಭ ಸಂದರ್ಭದಲ್ಲಿ ಏನು ನಮ್ಮ ತಾಯಿಯಂದಿಗೆ ನಮ್ಮ ಜಾಮಿಯಾ ಮಸೀದಿ ವತಿಯಿಂದ ಈ ದಿನ ಆಹಾರದ ಕಿಟ್ಗಳನ್ನ ಒಂದು ವಿತರಣೆ ಕಾರ್ಯಕ್ರಮ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಆತ್ಮೀಯರು, ನನ್ನ ಉದ್ದೇಶಗಳು ಆದಂತಹ ಫಾಜಿಲ್ ಸಾಹೇಬ್ರೆ ಹಾಗೂ ಬಹಳ ಅಮಿತ್ ಶಾ ಅವರು ಹೇಳ್ತಾ ಇದ್ರು, ಬಹಳ ಅಂದ್ರೆ ಯಾವಾಗ ಕಂಡ್ರು ಅಷ್ಟೇ ಪ್ರೀತಿಯಿಂದ ಅಮಿತ್ ಶಾ ಅವರು ಮಾತಾಡ್ತಾರೆ. ಅದೇ ಹೇಳ್ತಿದ್ರು, ನಮ್ಮಲ್ಲಿ ಸಮುದಾಯದವರು ನಿಮ್ಮ ಮೇಲೆ ಬಹಳ ಪ್ರೀತಿ, ಅದರಲ್ಲೂ ಯಜಮಾನರುಗಳು ತಾಯಿದ್ರು ಬಹಳ ಪ್ರೀತಿ ಮಾಡ್ತಾರೆ, ನೀವು ಒತ್ತಡದಲ್ಲಿ ನಮಗೆ ಸಿಗ್ತಾ ಇಲ್ಲ ಸರಿಯಾಗಿ, ನಿಮ್ಮಲ್ಲಿ ಬಹಳ ಪ್ರೀತಿ ಇದೆ, ನೀವು ಬಂದ್ರೆ ಬಹಳ ಖುಷಿ ಆಗ್ತದೆ ಅಂತ ಈ ಬಾರಿ ಅಲ್ಲ ಪ್ರತಿ ಬಾರಿ ನನಗೆ ಅದೇ ರೀತಿ ಪ್ರೀತಿ ವಿಕಸಿಸುವಂತಹ ಗಂಭೀರ್ ಅಹಮದ್ ಸಾಹೇಬ್ರೆ, ಅಜಿತ್ ಸಾಹೇಬ್ರೆ ಹಾಗೂ ವೇದಿಕೆ ಬೇರೆ ಆಸೀನರಾಗಿರುವಂತಹ ತುಮಕೂರು ನಿರ್ದೇಶಕರಾದ ವಿಜಯ್ ಗೌಡ್ರೆ ಹಾಗೂ ನಾನು ಚನ್ನಗಿರಿ ಪಟ್ಟಣದ ಅಧ್ಯಕ್ಷರಾದ ರಂಜನ್ ಅವರ ಹಾಗೂ ತುಮಕೂರು ಮತ್ತೊಬ್ಬರು ನಿರ್ದೇಶಕರಾದ ಗೋಕರ್ಣನ್ ಅವರೇ ಹಾಗೂ ಸಮಸ್ತ ಬಂಧುಗಳೇ, ಈ ಒಂದು ಪವಿತ್ರ ರಂಜಾನ್ ಮಾಸದಲ್ಲಿ ಎಲ್ಲ ಇವತ್ತೇನ್ ನಮ್ಮ ತಾಯಿ ಅಂದ್ರು ಯುವಕರು ನಮ್ಗೆ ಹಿರಿಯರೆಲ್ಲ ಉಪವಾಸ ಇದ್ದು ನಾಡಿನ ಒಳಿತಿಗಾಗಿ ತಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಗೆಲ್ಲ ಉಪವಾಸನ ಯಾಕಪ್ಪ ಅಂದ್ರೆ ಒಂದು ತೊಟ್ಟು ನಾವು ಕೆಲವು ಉಪವಾಸ ಮಾಡ್ತೀವಿ, ಆದ್ರೆ ನಾವು ನೀರಾದ್ರೂ ಅಟ್ಲೀಸ್ಟ್ ತಗೊಳ್ತೀವಿ. ನೀವು ನೀರನ್ನು ತಗೊಳ್ತಾನೆ ಯಾವ್ದನ್ನು ಒಂದು ಆಹಾರ ಪದಾರ್ಥ ಒಂದು ದೇಹದೊಳಗೆ ಹೋಗ್ದೇನೆ ಒಂದು ಸಂಪೂರ್ಣ ಒಂದು 24 ತಾಸು ತಾವೇನು ಉಪವಾಸ ಮಾಡ್ತೀರಿ ಅದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಒಂದು ತಿಂಗಳು ಏನೋ ಒಂದಿನ ಮಾಡೋದಂದ್ರೆ ಬಿಡಪ್ಪ ಏನೋ ಮಾಡಿದೀವಿ ಅನ್ಬೋದು, ಒಂದು ತಿಂಗಳು ತಾಯಿಯನ್ನು ಸಣ್ಣ ಮಕ್ಕಳು ಸಹ ಮಾಡೋದನ್ನ ಕೇಳಿದೀವಿ, ನೋಡಿದೀವಿ. ಈ ಒಂದು ಪ್ರಾರ್ಥನೆ ತಾವೇನು ಇವತ್ತು ಒಂದು ತಿಂಗಳು ಪ್ರಾರ್ಥನೆಗಳನ್ನ ಮಾಡಿ ನಾಡಿನ ಒಳಿತಿಗಾಗಿ, ಕುಟುಂಬದ ಒಳಿತಿಗಾಗಿ, ಸಮಾಜದ ಒಳಿತಿಗೆ ಮಾಡ್ತೀರಿ. ತಮ್ಗೆಲ್ಲ ಈ ಸಂದರ್ಭದಲ್ಲಿ ಆ ಭಗವಂತ ಉಪವಾಸದ ಒಂದು ಪ್ರಾರ್ಥನೆ ಫಲಿಸ್ಲಿ ಅಂತ ನಾವು ಭಗವಂತನ ಪ್ರಾರ್ಥನೆ ಮಾಡ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಮಸೀದಿ ವತಿಯಿಂದ ಅಧ್ಯಕ್ಷರು ಸುಮಾರು ಜನ ಸೇರಿ ಇವತ್ತು ನಿಮಗೇನೋ ಪ್ರತಿ ವರ್ಷದಂತೆ ಕಿಟ್ ಕೊಡೋ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದಾರೆ. ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ನಾನು ಸಹ ಖುಷಿಯನ್ನ ವ್ಯಕ್ತಪಡಿಸ್ತಾ, ನಾನು ಸಹ ಇನ್ ಮುಂದೆ ಪ್ರತಿ ವರ್ಷಕ್ಕೆ ಒಮ್ಮೆ ಸುಮಾರು 1,000 ಕಿಟ್ ಯಾವ ಮಸೀದಿ 3-4 ಕಡೆ ಮಾಡ್ತೀರೋ ಮಾಡಿ ಬೇರೆ ಬೇರೆ ಇದಾವಲ್ಲಪ್ಪ ಅದೆಲ್ಲಿ ಕೌಸರ್ ಮಸೀದಿ ಮರ್ಕಜ್ ಪ್ರತಿ ವರ್ಷ ಈ ಕಾರ್ಯಕ್ರಮ ಪ್ರತಿ ವರ್ಷ ಒಂದು 8 ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೀವಿ. ಈ ವರ್ಷದ ಪ್ರಾರಂಭ ಸಾಹೇಬರು ಶಾಸಕರಿಂದಾನೇ ಮಾಡಿಸ್ಬೇಕಂತ ಕಮಿಟಿಯಲ್ಲಿ ನಿರ್ಣಯ ಒತ್ತು ಮಾಡಿಕೊಂಡು ಇವತ್ತಿನ ದಿವಸ ನಮ್ಮ ಕರೆಗೆ ಸಾಹೇಬರು ಒಪ್ಪಿಕೊಂಡು ಇಲ್ಲಿಗೆ ಬಂದಿರೋದು ಬಹಳ ಸಂತೋಷವಾಗಿದೆ. ಇದು ಒಂದೇ ಅಲ್ಲ, ಬಹಳ ಕೆಲಸಗಳು ನಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಕೆಲಸ ಈ ಒಪ್ಪಿ ಸೇರಿದ ಆಸ್ತಿಗಳಿಗೆ ಸಾಹೇಬರು ಸಾಕಷ್ಟು ಅನುದಾನ ಕೊಡಿಸಿದ್ದಾರೆ. 50 ಲಕ್ಷ ಅನುದಾನ, 3,000 ಸಾಹೇಬರು ಬಂದ್ಮೇಲೆ 50 ಲಕ್ಷ ಅನುದಾನ ಕೊಡಿಸಿರೋದು ಇದೇ ಮೊದಲಿಗೆ, ಇದೇ ಫಸ್ಟ್ 70 ವರ್ಷದ ಸ್ವಾತಂತ್ರ್ಯ ಇತಿಹಾಸದಲ್ಲಿ. ಅದಕ್ಕಾಗಿ ನಾನು ಅವ್ರಿಗೆ ಯಾವಾಗ್ಲೂ ಆಯ್ತಲ್ಲ ನೆನೆಸ್ತಾನೆ ಇರ್ತೀನಿ. ನಾನು ಯಾವಾಗ್ಲೂ ಸಾಹೇಬ್ರ ಜೊತೆಗೆ ಹೋಗ್ಬೇಕಂತ ಹೇಳಿ ಎಲ್ಲರಿಗೂ ನಾವು ಕರೆ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಾಹೇಬರು ಇಲ್ಲಿ ಬಂದಿರೋದು ನನಗೆ ಬಹಳ ಸಂತೋಷ ಆಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಬೇರೆ ಬೇರೆ
ಮಂಜಣ್ಣ ಅವರು ನಮ್ಗೆ ಬಹಳ ಸಾಥ್ ಕೊಟ್ಟು ಸಾಹೇಬ್ರು ಟೈಮ್ ಕೊಡ್ತಾರೋ ಇನ್ನು ಅನ್ನಂಗಾಗಿತ್ತು. ಸಾಹೇಬ್ರು ಒಪ್ಕೊಂಡು ಬಂದಿರೋದು ಬಹಳ ಸಂತೋಷ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಜಾಸ್ತಿ ಹೇಳಕ್ಕೆ ಏನು ಇಲ್ಲ ಐತಿ. ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟಿದೆ. ನಾವು ಎಲ್ಲ ಬಹಳ ಪ್ರೀತಿಯಿಂದ ನಿಮ್ಮನ್ನ ಬರ್ಮಾಡ್ಕೊಂಡಿದೀವಿ, ನಿಮ್ ಜೊತೆಗೆ ಇರ್ತೀವಿ ಅನ್ನೋದು ಈ ಹೆಣ್ಮಕ್ಳೆಲ್ಲ ಕಾಯ್ತಿರ್ಬೇಕು ಅಂತ ಹೇಳಿ ನಾನು ನಿಮ್ಮ ಉದ್ದೇಶದಲ್ಲಿ ತಿಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಈ ಕಡೆ ನೋಡಮ್ಮ, ಈ ಕಡೆ. ಹಾರಿ ಜೊತೆ